ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅಗ್ನಿಸಾಕ್ಷಿ ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಅಗ್ನಿ ಮತ್ತು ಸಾಕ್ಷಿ ನಿನ್ನೆ ಸ್ಟೇರ್ ಕೇಸಲ್ಲಿ ಲಾಕ್ ಆಗಿದ್ದಕ್ಕೆ ಇವತ್ತು ಆಫೀಸಲ್ಲೆಲ್ಲ ಬರೀ ಗುಲ್ಲು ಎಲ್ಲರೂ ಅದೇ ಮಾತಾಡ್ತಾ ಇದ್ದಾರೆ. ಪಾಪ ಅವರಿಬ್ಬರಿಗೂ ಇರಿಸು ಮುರಿಸು ಆ ಥರ. ಅವರು ಮಿಸ್ಟೇಕಾಗಿ ಅವರೇನು ಲಾಕ್ ಆಗಿದ್ದಲ್ಲ, ಸೆಕ್ಯೂರಿಟಿ ಮಾಡಿದ ತಪ್ಪಿಗೆ ಪಾಪ ಸಾಕ್ಷಿ ಅಂತೂ ಎಷ್ಟು ಬೇಜಾರಾಗ್ತಿದೆ ಅಂದರೆ ಅಗ್ನಿಗೂ ಅಷ್ಟೇ ಬೇಜಾರಾಗ್ತಿದೆ. ಅದರಲ್ಲಿ ಅವರ ಚಿಕ್ಕಮ್ಮನ ಪಿ ಎ ಬಂದುಬಿಟ್ಟು ಸಾಕ್ಷಿನ ಕೇವಲವಾಗಿ ಮಾತಾಡ್ತಿದ್ದಾಳೆ. ಏನು ನಡೀತು, ಹೆಂಗೆ, ನೆನ್ನೆ ಚೆನ್ನಾಗಿತ್ತಾ, ಸ್ಟೇರ್ ಕೇಸ್ ಮೇಲೆ ಲಾಕ್ ಮಾಡ್ಕೊಬಿಟ್ಟಿದ್ರಂತೆ, ಹಾಗೆ ಹೀಗೆ ಅಂತ ಏನೇನೋ ಹೇಳ್ತಾ ಇದ್ದಾಳೆ. ಅದನ್ನು ಅಗ್ನಿ ಕೇಳಿಸ್ಕೊಂಡು ಅವನಿಗಂತೂ ಉರ್ದು ಹೋಗ್ಬಿಡ್ತು ಅತ್ಲಿಗೆ ಸಿಕ್ಕಾಬಟ್ಟೆ. ಆಮೇಲೆ ಅವ್ರ ಹತ್ರ ಏನು ಕೇಳ್ತೀರ, ಇಲ್ಲಿ ನನ್ನ ಹತ್ರ ಕೇಳು, ನಾನು ಹೇಳ್ತೀನಿ ಅಂಥೇಳಿ. ಅಲ್ಲ ಸರ್, ಹಿಂಗೆ ಅಲ್ಲಿ ಸ್ಟೇರ್ ಕೇಸಲ್ಲಿ ಲಾಕ್ ಆಗಿದ್ರಲ್ಲ, ಅದಕ್ಕೆ ರಾತ್ರಿ ಎಲ್ಲ ಎಷ್ಟು ಮಳೆ ಗಾಳಿ ಚಳಿ ಇತ್ತಲ್ಲ, ಹೇಗಿದ್ರಿ ಅಂತ ಕೇಳ್ತಾ ಇದ್ದೆ ಸರ್ ಅಂತ. ಅದನ್ನು ಅದೇ ಹೇಳಿದ್ದು, ನನ್ನ ಹತ್ರ ಕೇಳು, ನಾನು ಅಕಸ್ಮಾತು ಅವರಲ್ಲದಲ್ಲೇ ನಿನ್ನ ಜೊತೆ ನಾನಿದ್ದಿದ್ರೆ ಏನಾಗ್ತಿತ್ತೋ ಅದೇ ಆಗಿರೋದಲ್ಲಿ. ಏನು ಕೇಳೋದು, ಒಂದು ಹುಡುಗಿ ಅನ್ನೋದು ಒಂದು ನೆನಪಿಲ್ವ ನಿನಗೆ? ಆ ಥರ ಎಲ್ಲ ಕೇಳ್ತಾರ? ಒಂದು ಹುಡುಗಿ ಬಗ್ಗೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಎಚ್ಚರ ಇರಬೇಕು, ಬಾಯಿಗೆ ಬಂದಂಗೆಲ್ಲ ಮಾತಾಡೋದಲ್ಲ. ಬಟ್ ನಿನಗೆ ಮನಸತ್ವನೇ ಇಲ್ಲ ಅಂತೆಲ್ಲ ಬೈತಾನೆ. ಹಂಗೆ ಬೈದಾಗ ಆಮೇಲೆ ಅಲ್ಲ ಸರ್, ಸುಮ್ಮನೆ ವಿಚಾರಿಸ್ತಾ ಏನು ವಿಚಾರಿಸೋದು, ಒಂದು ಹೆಣ್ಮಗ್ಳ ಹತ್ರ ಮಾತಾಡೋದು, ನೀನು ಒಬ್ಬಳು ಹೆಣ್ಮಗಳು ತಾನೇ, ನಿನಗೂ ಅಕ್ಕ ತಂಗಿರು ಇರ್ತಾರೆ ತಾನೇ, ಅವ್ರಿಗೆ ಹಿಂಗಾಗಿದ್ರೆ ಏನು ಮಾಡ್ತಾಯಿದ್ದೆ ನೀನು? ನಿಮ್ಮ ಮನೇಲೂ ಹೆಣ್ಮಕ್ಳು ಇರ್ತಾರೆ ಅಲ್ವ, ಹೆಣ್ಮಕ್ಳು ಇದ್ದಾರೆ ಅಂದಮೇಲೆ ಯೋಚನೆ ಮಾಡಿ ಮಾತಾಡಬೇಕು. ಇರಲಿ ಇಲ್ಲದೆ ಹೋಗಲಿ, ಹೆಣ್ಮಕ್ಳು ಅಂದರೆ ಗೌರವ ಇರಬೇಕು, ಮರ್ಯಾದೆ ಇರಬೇಕು, ಕೇವಲವಾಗಿ ಮಾತಾಡಬಾರ್ದು. ಎಲ್ಲರೂ ಅವನ್ನೇ ನೋಡ್ತಾ ಇರ್ತಾರೆ. ಇಡೀ ಸ್ಟಾಫ್ ಜನ ಎಲ್ಲ, ಇಡೀ ಸ್ಟಾಫ್ ಆಫೀಸ್ ಸ್ಟಾಫ್ ಎಲ್ಲ ನೋಡ್ತಾ ಇರ್ತಾರೆ. ಆದರೆ ಅಷ್ಟು ನೀಟಾಗಿ ಮಾತಾಡಿ ಕನ್ವಿನ್ಸ್ ಮಾಡ್ತಾನೆ. ಅದು ಅವನಿಗೆ ಒಳ್ಳೆ ನೇಮು ಫೇಮು ತಂದುಕೊಡೋ ಅಂಥ ಮಾತುಗಳದು. ಹಾಗಾಗಿ ಕೊನೆಗೆ ಅವ್ರ ಚಿಕ್ಕಮ್ಮ ನೋಡ್ತಾ ಇರ್ತಾಳೆ. ಫಸ್ಟು ಇವಳೇ ಇರಿಟೇಷನ್ ಮಾಡ್ತಿದ್ದಾಳಲ್ಲ ಅಂತ ಸುಮ್ಮನೆ ಇರ್ತಾಳೆ. ಯಾವಾಗ ಅಗ್ನಿ ತಿರುಗಿ ಬಿದ್ದನೋ ಆವಾಗ ಬಿದ್ದ ಅಂತ ಓಡ್ಬಂದು, ನೀವೆಲ್ಲ ಏನು ನೋಡ್ತಾ ಇದ್ದೀರಾ, ಎಲ್ಲ ಹೋಗಿ ಆಫೀಸ್ ಕೆಲಸ ಮಾಡಿ ಅಂತ ಅಂತಾಳೆ. ಇಲ್ಲ ಅವರೆಲ್ಲ ಇಲ್ಲೇ ಇರಲಿ, ಇನ್ನೂ ಮುಗ್ದಿಲ್ಲ ಮಾತು, ಮುಗಿಯೋವರೆಗೂ ಅವರೆಲ್ಲ ಇಲ್ಲೇ ಇರಲಿ ಅಂತೇಳ್ಬಿಟ್ಟು ಆವಾಗ ಇವಳಿಗೆ ಪಿ ಎಗೆ ಆವಾಜ್ ಹಾಕ್ತಾನೆ. ಸರಿಯಾಗಿ ಆವಾಜ್ ಹಾಕಿದ ಮೇಲೆ ಇವಳು ಅಳ್ತಾ ನಿಂತ್ಕೋತಾಳೆ. ಆವಾಗ ಅವ್ರ ಚಿಕ್ಕಮ್ಮ ಬಂದುಬಿಟ್ಟು, ಹಿಂಗೆಲ್ಲ ಕೇಳ್ತಾರ, ಮಾನ ಮರ್ಯಾದೆ ಇಲ್ವ ನಿನಗೆ ಅಂತ ಎತ್ತಿ ಕಪಾಲಿಗೆ ಬಿಡ್ತಾಳೆ ಒಂದು ಸರಿಯಾಗಿ ಅವಳಿಗೆ. ಈ ಕಡೆ ಬಂದು ಸಾಕ್ಷಿ ಮನೆಯಲ್ಲಿ ರಾಜಂಗೆ ಚೆನ್ನಾಗಿ ಚೀಮರಿ ಹಾಕಿ ಅವ್ರ ಚಿಕ್ಕಮ್ಮ ಸರಿ ಉಗಿತಾ ಇದ್ದಾಳೆ. ನಡಿ ದಾಟಾಚಿಗೆ, ಇವಾಗಲೇ ಏನು ತಿಳ್ಕೊಂಡಿದ್ದೀಯ ನೀನು, ಹಾಗೆ ಹಿಂಗೆ ಅಂತೇಳ್ಬಿಟ್ಟೆಲ್ಲ ಬೈತಾ ಇದ್ದಾಳೆ. ಅಲ್ಲ, ನಿಮ್ಮ ಬಗ್ಗೆ ಎಲ್ಲ ನಾನು ಮಾತಾಡ್ತಿರೋದು ಮೇಡಮ್, ನೀವು ಅದ್ರ ಬಗ್ಗೆ ಮಾತಾಡಬೇಡಿ. ನಾನು ಸಾಕ್ಷಿಯವ್ರನ್ನ ಮನಸಾರೆ ಇಷ್ಟಪಟ್ಟಿದ್ದೀನಿ, ಅವ್ರು ಓಕೆ ಅಂದರೆ ನಾನು ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳ್ತಾನೆ. ಏನು ಮದುವೆ ಮಾಡ್ಕೊಳ್ಳೋದು ನಿನ್ನ ತಲೆ ಅಂತ ಬೈದು ಅಲ್ಲಿಂದ ಓಡಿಸೋಕ್ಕೆ ಇದು ಮಾಡ್ತಾರೆ. ಆಮೇಲೆ ಇವಳು ಪಿ ಎಗೆ ಸಿಕ್ಕಾಬಟ್ಟೆ ಬೈದಾಕ್ತಾನೆ ಅಗ್ನಿ. ಅಷ್ಟಿಷ್ಟು ಬೈಯಲ್ಲ ಮಾತ್ರ. ಇನ್ನೊಂದು ದಿವಸ ಯಾವ ಹೆಣ್ಮಕ್ಳ ಬಗ್ಗೆನೂ ಮಾತಾಡಬಾರ್ದು, ಅಷ್ಟು ಬೈದಿದ್ದಾನೆ. ಆಮೇಲೆ ಅವಳಿಗೆ ಬಿಕ್ಕಿ ಅಳ್ತಾಳೆ, ಸಿಕ್ಕಾಬಟ್ಟೆ ಅಳ್ತಾಳೆ. ಸಾಕ್ಷಿಗಂತೂ ಖುಷಿಯಾಗೋಯ್ತು. ಹೇಗೋ ಅಗ್ನಿ ಸರ್ ನನ್ನ ಪರವಾಗಿ ಮಾತಾಡಿದ್ರಲ್ಲ, ಎಲ್ಲರೂ ಅವರು ಏನಾರು ಅಂದ್ಬಿಟ್ಟಿದ್ರೆ ನನ್ನ ಕತೆ ಏನಾಗಬೇಕಾಗಿತ್ತು ಅಂತ ಹೇಳ್ಬಿಟ್ಟು ವ್ಯಂಗ್ಯವಾಗಿ ಏನಾರು ಮಾತಾಡಿ ಏನಾರು ಸಿಕ್ಸ್ಬಿಟ್ಟಿದ್ರೆ ಆಮೇಲೆ ಲೈಫ್ ಲಾಂಗ್ ನಾನು ಸಫರ್ ಪಡಬೇಕಿತ್ತು. ಹೇಗೋ ನನ್ನನ್ನು ಬಚಾವ್ ಮಾಡಿದ್ರಲ್ಲ ಅಂತ ಖುಷಿ ಆಯಿತು ಅವಳಿಗೆ. ಅದನ್ನೇ ಯೋಚನೆ ಮಾಡ್ತಾ ಕೂತಿರ್ತಾಳೆ ಆಫೀಸ್ ರೂಮಲ್ಲಿ. ಅಷ್ಟೊತ್ತಿಗೆ ಅಲ್ಲಿಗೆ ಅದಿತಿ ಬರ್ತಾಳೆ. ಅದಿತಿ ಬಂದ ತಕ್ಷಣ ನಮಸ್ಕಾರ ಮೇಡಮ್ ಅಂತಾಳೆ. ನಮಸ್ಕಾರ ಮೇಡಮ್ ಅಂದ ತಕ್ಷಣ ನಮಸ್ಕಾರ ಏನಕ್ಕೆ, ಕೆಲಸ ಮಾಡಬೇಕು, ನಮಸ್ಕಾರ ಹೇಳೋದಲ್ಲ ಅಂತ ಬೈತಾಳೆ. ಆವಾಗ ಯಾಕೆ ಮೇಡಮ್, ಏನಾಯಿತು, ನಾನು ಹೇಳಿದ್ದೇನಾದ್ರು ತಪ್ಪಾಯ್ತಾ ಅಂತ. ಹೌದು ತಪ್ಪೇ, ನಾನು ಎಷ್ಟು ಸಲ ಹೇಳಿದ್ದೀನಿ ನಿನಗೆ, ನನ್ನನ್ನು ಮೇಡಮ್ ಗಿಡಮ್ ಅಂತ ಕರಿಬೇಡ, ಹೆಸರು ಕರಿ, ಅತಿಥಿ ಅಂತ ಕರಿ ಅಂತ. ನಾನು ಹಂಗೆ ಕರಿತೀನಿ ನಿನ್ನ ಮೇಡಮ್ ಅಂತೇಳಿ ಅಂತ. ಸಾರಿ ಅಂತ, ಸಾರಿ ಅತಿಥಿ ಅಂತಾಳೆ. ಹಂಗೆ ಗುಡ್, ಆ ಥರ ಕರಿಬೇಕು.
ಅದು ಬಿಟ್ಟು ಮೇಡಮ್ ಅಂತೆ ಏನಂತೆ ಅದಂತೆ ಅಂತೆ ಕರಿತೀಯ, ಅವೆಲ್ಲ ನನಗಿಷ್ಟ ಆಗಲ್ಲ ಅಂತಾಳೆ. ಇವಳಿಗಂತೂ ಅವ್ರ ಚಿಕ್ಕಮ್ಮನ ಪಿಯೆಗೆ ಚೆನ್ನಾಗಿ ಚೀಮಾರಿ ಹಾಕ್ಬಿಡ್ತಾರೆ. ಸಖತ್ತ ಬೈತಾನೆ ಮಾತ್ರ. ಬೈದಾಗ ಅವಳ ಮುಖ ನೋಡೋಕ್ಕಾಗಲ್ಲ, ಹಿಂಗೆ ತಿಂದು ಮಂಗ್ನಂಗೆ ಆಗೋಗಿರುತ್ತೆ. ಬರೀ ಕ್ರಿಮಿನಲ್ಲೇ ಐಡಿಯಾಗಳೇ ಉಪಯೋಗಿಸೋದು ಇವಳು, ಅವ್ರ ಚಿಕ್ಕಮ್ಮನ ಮಗ, ಆ ಚಿಕ್ಕಮ್ಮನ ಮಗಳು, ಇಷ್ಟು ಜನ ಸೇರಿಕೊಂಡು ಬರೀ ಕ್ರಿಮಿನಲ್ಲೇ. ಆಗಿಲ್ಲ ಕೆಲಸ ಅಂದರೆ ಅದು ಹಾಗೇ ಹೋಯ್ತು ಅಂತಾರೆ. ಆ ಥರ ಎಲ್ಲ ಮಾತಾಡ್ಕೊಳ್ತಾರೆ ಇವರು. ಯಾವಾಗ ನೋಡಿದ್ರೂ ಹೀಗೆ ಮಾತಾಡೋದು. ಇದು ಎಲ್ಲರಿಗೂ ಇರಿಟೇಷನ್ ಕೊಡುವಂಥ ವಿಷಯ. ಅದರಿಂದ ನೋಡಿರ್ತಾನೆ ಅವನು, ಎಷ್ಟೋ ಸಲ ಕೇಳಿಸ್ಕೊಂಡಿರ್ತಾನೆ ಕೆಲವೊಂದೊಂದು ಬೇರೆ ಬೇರೆ ವಿಷಯನ. ಇವೆಲ್ಲ ಇಟ್ಕೊಂಡಿದ್ದು ಇವತ್ತು ಚೆನ್ನಾಗಿ ದಬಾಯಿ ಸತ್ಲಾಗಿ ಚೀಮಾರಿ ಹಾಕ್ಬಿಡ್ತಾನೆ. ಇನ್ನೊಂದು ದಿವಸ ಯಾರಿಗೂ ಆ ರೀತಿ ಮಾತಾಡಬಾರ್ದು, ಆ ರೀತಿ ಬೈದಿದ್ದಾನೆ. ಇವಳು ಹೋಗಿದ್ದು ಕೆನ್ನೆಗೆ ಬಾರಿಸಿದ್ದು ಸರಿಯಾಗಿ. ಬಿಟ್ಟು ಯಾರೋ ಸಿಕ್ಬಿಟ್ರು ಅಂತೇಳಿ ಇವಳೇ ಹತ್ತಿಸ್ಕೊಟ್ಟಿರ್ತಾಳೆ ಫಸ್ಟೇ. ಇದ್ದಾಗ ಈ ಥರ ಹೋಗಿ ಕೇಳು, ಅವಳು ಮರ್ಯಾದೆ ಹೋಗಲಿ, ಅವನದು ಮರ್ಯಾದೆ ಹೋಗಲಿ ಅಂತ ಇವಳೇ ಹೇಳ್ಕೊಟ್ಟಿರ್ತಾಳೆ. ಅದು ಏನು ಗೊತ್ತಿಲ್ಲ ಅನ್ನಂಗೆ ಹೋಗ್ಬಿಟ್ಟು ಅವಳಿಗೆ ಹೊಡಿಯೋಕ್ಕೆ ಹೋಗ್ತಾಳೆ. ಅವಳು ನೀವೇ ಹೇಳ್ಕೊಟ್ರಲ್ಲ ಮೇಡಮ್ ಅಂದ್ಬಿಡ್ಬೇಕಿತ್ತು ಅವಾಗ. ಆದರೆ ಹೇಳಲ್ಲ ಹಂಗೆ. ಏಕೆಂದರೆ ಅವಳು ಋಣದಲ್ಲಿ ಬಿದ್ದಿರ್ತಾಳಲ್ವ, ಅವಳು ದುಡ್ಡು ಕೊಟ್ಟು ಇಟ್ಕೊಂಡಿರ್ತಾಳಲ್ಲ, ಹಂಗಾಗಿ ಏನೂ ಹೇಳಲ್ಲ. ಒದೆ ತಿಂದು ಸುಮ್ಮನಾಗ್ತಾಳೆ. ಹಂಗೆ ಇರಿಟೇಷನ್, ಯಾವಾಗ ನೋಡಿದ್ರೂ ಇರಿಟೇಷನ್ ಪಾರ್ಟಿನೇ ಇವಳು. ಯಾವಾಗ ನೋಡಿದರೂ ಬೈತಾನೇ ಇರ್ತಾಳೆ ಅವಳಿಗೆ, ಸಾಕ್ಷಿಗೆ. ಅವಳು ಎಷ್ಟು ಕೆಲಸ ಮಾಡಿದ್ರೂ ಬೈತಾನೆ ಇರ್ತಾಳೆ. ಇವಳು ಏನು ಕೆಲಸ ಮಾಡಲ್ಲ, ಬರೀ ಓಡಾಡ್ಕೊಂಡಿರ್ತಾಳೆ ಅಷ್ಟೇ. ಅವಳಂದರೆ ಎಷ್ಟೊಂದೆಲ್ಲ ಕೆಲಸ ಮಾಡಬೇಕು, ಅಷ್ಟು ಇವತ್ತು ವಾರ್ನಿಂಗ್ ಮಾಡ್ತಾನೆ. ಇನ್ಯಾವತ್ತೇ ಆಫೀಸಲ್ಲಾಗಲಿ ಹೊರ್ಗಡೆ ಆಗಲಿ ಯಾವುದೇ ಹೆಣ್ಮಗಳು ಬಗ್ಗೆ ಆಗಲಿ ಕೇವಲವಾಗಿ ಮಾತಾಡಿದ್ರೆ ಸುಮ್ಮನೆ ಬಿಡಲ್ಲ, ನಿನ್ನ ಈ ಆಫೀಸಿಂದ ಆಚೆ ಹಾಕೋದು ಅಲ್ದಲೆ ನಿನಗೆ ಪನಿಷ್ಮೆಂಟು ಕೂಡ ಇದೆ ಅಂತೇಳ್ಬಿಟ್ಟು ಎದ್ದಿಸಿ ಕಳಿಸ್ತಾನೆ. ಇಲ್ಲಿ ಅದಿತಿ ಬರ್ತಾಳೆ. ಸಾಕ್ಷಿ ಅದಿತಿ ಚೆನ್ನಾಗಿ ಮಾತಾಡಿಕೊಂಡು ಖುಷಿಯಾಗಿ ಫ್ರೆಂಡ್ಲಿಯಾಗಿರ್ತಾರೆ. ತುಂಬ ಒಳ್ಳೆ ಹುಡುಗಿ ಅಂತ ಮನೆಯಲ್ಲೂ ಸಾಕ್ಷಿನ ಹೊಗಳ್ತಾನೆ ಇರ್ತಾಳೆ ಯಾವಾಗಲೂ. ಹಂಗಾಗಿ ಮನೆಯವ್ರಿಗೆಲ್ಲ ಅಚ್ಚುಮೆಚ್ಚು ಸಾಕ್ಷಿ ಆಗಿಬಿಟ್ಟಿದ್ದಾಳೆ. ಅರವಿಂದಗಂತೂ ಎಷ್ಟು ಹೊಗಳಿದ್ರೂ ಸಾಲದು, ಅಷ್ಟು ಇಷ್ಟಪಡ್ತಾನೆ. ಅದಿತಿನೂ ತುಂಬ ಇಷ್ಟಪಡ್ತಾಳೆ. ಇನ್ನು ಇವಾಗ ಅಗ್ನಿನೂ ಕೂಡ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಅಂದರೆ ಒಳ್ಳೆ ಹುಡುಗಿ ಅಂತ ಹೇಳ್ಬಿಟ್ಟು. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.